ಈಗ ಲೋಕಸಭೆ ಚುನಾವಣೆ ಇನ್ನೇನು ನೀತಿ ಸಂಹಿತೆ ಜಾರಿಗೆ ಬರುವಂಥದ್ದು. ಸಾಮಾನ್ಯವಾಗಿ ಎಲ್ಲ ಕಡೆ ಚರ್ಚೆ ಯಾರು ಅಭ್ಯರ್ಥಿ ಆಗ್ತಾರೆ, ಯಾರಿಗೆ ಅವಕಾಶಗಳು ಹೆಚ್ಚಿದೆ ಅಂತ ಸರ್ವೇ ಸಾಮಾನ್ಯ ಚರ್ಚೆ ಆಗೋಂಥದ್ದು. ಹಾಗೆ ಎಲ್ಲ ಕಡೆ ಚರ್ಚೆ ಆಗ್ತದೆ, ನಗರ ಅಂತಲ್ಲ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಸರ್. ಏನಂತಂದರೆ ಕಳೆದ ಬಾರಿನೂ ಟಿ ನರಸೀಪುರಕ್ಕೆ ಆಕಾಂಕ್ಷಿ ಆಗಿದ್ರಿ, ಅಲ್ಲೂ ನಿಮಗೆ ಟಿಕೆಟ್ ಸಿಗಲಿಲ್ಲ. ನಿಮ್ಮ ತಂದೆಯವ್ರನ್ನೇ ನಿಲ್ಲಬೇಕು ಅಂತ ಪಕ್ಷ ಹೈಕಮಾಂಡ್ ಒತ್ತಾಯ ಮಾಡಿ ಕೊನೆಗೆ ನೀವು ಒಪ್ಕೊಂಡ್ರಿ. ಬಟ್ ಈ ಬಾರಿನೂ ಅದೇ ರೀತಿ ಆಗೋಂಥ ಚಾನ್ಸಸ್ ಏನಾದರೂ ಇದೆ ಸರ್? ನೋಡಿ, ನಮ್ಮ ತಂದೆಯವರು ಸ್ಪಷ್ಟವಾಗಿ ನಾನು ಈ ಕ್ಷೇತ್ರದ ಆಕಾಂಕ್ಷಿ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿರುವಂಥದ್ದು. ತಮ್ಮ ಮಾಧ್ಯಮಗಳ ಮುಖಾಂತರನೇ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ಅವರು ನಿಲ್ಲಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಮತ್ತೆ ಹೈಕಮಾಂಡು ತೀರ್ಮಾನ ಏನಿದೆ ಅದು ಇನ್ನೊಂದು 2 ದಿನದಲ್ಲಿ ಹೊರಬೀಳುವಂಥದ್ದು. ಇವತ್ತು ಸಂಜೆ ಬೆಂಗಳೂರಲ್ಲಿ ಸಭೆಯನ್ನು ಸೇರಿ ಅಂತಿಮವಾಗಿ ತೀರ್ಮಾನ ಕೈಗೊಳ್ತಾರೆ. ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧವಾಗಿರ್ತೀವಿ. ನೀವು ಆಕಾಂಕ್ಷಿನ ಹೇಗೆ? ಖಂಡಿತವಾಗ್ಲೂ ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಕೂಡ ಆಕಾಂಕ್ಷಿ ಇದ್ದೀನಿ. ನನಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗಿ 18 ವರ್ಷದಿಂದ ಸತತವಾಗಿ ದುಡ್ಕೊಂಡು ಬಂದಿದ್ದೀನಿ. ಜನಗಳಿಗೆ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದೀನಿ ಅವ್ರ ಜೊತೆ. ಹಾಗೆ ಪಕ್ಷ ವಹಿಸಿದಂಥ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀನಿ. ಅದನ್ನು ಒಂದು ಮಾನದಂಡವಾಗಿ ಇಟ್ಕೊಂಡು ನಾನು ಒಬ್ಬ ಮಂತ್ರಿ ಮಗ ಅನ್ನೋದಲ್ಲದೆ ಅದನ್ನು ಹೊರತುಪಡಿಸಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಸೇವೆಯನ್ನು ಸಲ್ಲಿಸಿದ್ದೀನಿ ಅದನ್ನು ಪರಿಗಣಿಸಿ ನನಗೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಕೇಳಿರೋಂಥದ್ದು. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ, ಯಾರೇ ಅಭ್ಯರ್ಥಿ ಆದರೂ ಕೂಡ ನಗರದಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತ. ಸಾಮಾನ್ಯವಾಗಿ ನಾನು ಯುವಕನಿರೋದ್ರಿಂದ ಯುವಕರಿಗೆ ನಾನು ಜಾಸ್ತಿ ಆಕ್ಸೆಸಿಬಿಲಿಟಿ ಇರ್ತೀನಿ. ಅಂದರೆ ಏನೇ ಆದರೂ ಹೇಳ್ಕೊಬೋದು ಅನ್ನೋದು ಇರುವಂಥದ್ದು. ಸೀನಿಯರ್ಸ್ ಆದರೆ ಮುಜುಗರ ಆಗ್ಬೋದು ನಮಗೆ ಅಂತ ಇದರಿಂದ ಯುವಕರು ಹೇಳಿರ್ಬೋದು. ನಾನು ಯುವಕರು ಇರೋದ್ರಿಂದ ಅಭಿಪ್ರಾಯ ವ್ಯಕ್ತ ಆಗಿರ್ಬೋದು. ಏನಾದರೂ ಯುವಕರು ಅಂತಲ್ಲ, ನಾವು ಒಂದು ಕ್ಷೇತ್ರವನ್ನು ಗೆಲ್ಲಬೇಕಾದ್ರೆ ಒಂದು ಹಿರಿಯರ ಮಾರ್ಗದರ್ಶನ, ಯುವಕರ ಸಹಕಾರ ಎಲ್ಲ ಒಟ್ಟಾಗಿ ಹೋದ್ರೆ ಕೂಡ ನಾವು ಚುನಾವಣೆಯಲ್ಲಿ ಗೆಲ್ಲೋವಂಥದ್ದು. ಕೇವಲ ಒಂದು ವರ್ಗವನ್ನು ಇಟ್ಕೊಂಡು, ಒಂದು ಜಾತಿಯನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಚುನಾವಣೆ ಗೆಲ್ಲೋಕ್ಕಾಗೋದಿಲ್ಲ, ಸಾಧ್ಯವೂ ಇಲ್ಲ. ಎಲ್ಲರೂ ವಿಶ್ವಾಸದಿಂದ ಯಾರು ತಗೊಂಡು ಹೋಗ್ತಾರೆ ಅವರು ಗೆಲುವನ್ನು ಸುಲಭವಾಗಿ, ಅದು ನಗರದಲ್ಲಿ ಕಾಂಗ್ರೆಸ್ಗೆ ಸುಲಭವಾಗಿ ಗೆಲುವು ಕಾಣ್ತಾ ಇರೋದ್ರಿಂದ ಯಾರೇ ಅಭ್ಯರ್ಥಿ ಮಾಡಿದ್ರು ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ಖಂಡಿತ ಕಾಂಗ್ರೆಸ್ನ ಗೆಲ್ಲಿಸ್ತೀವಿ. ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ರೆ ಇಲ್ಲ, ಏನು ಆಕಾಂಕ್ಷಿ ಇದ್ದೀರಿ ತಾವುಗಳು ಅರ್ಜಿ ಸಲ್ಲಿಸಿ ಅಂದಿದ್ದೀರಿ. ನಾನು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದೀನಿ. ಹಾಗೆಯೇ ಸುಮಾರು 8 ಜನ ನಗರದಿಂದ ಆಕಾಂಕ್ಷಿಗಳಿದ್ದಾರೆ. ಕೊನೆಗೆ ಗೆಲ್ಲುವಂಥ ಅವಕಾಶ ಯಾರಿಗೆ ಹೆಚ್ಚಿರ್ತದೆ ಅಭ್ಯರ್ಥಿಗಳಿಗೆ ಅಂಥವ್ರಿಗೆ ಹೈಕಮಾಂಡು ತನ್ನದೇ ಆದ ಒಂದು ಮಾನದಂಡ, ಅದು ತನ್ನದೇ ಆದ ಒಂದು ಗುಪ್ತಚರ ಇಲಾಖೆಯ ಒಂದು ವರದಿಯನ್ನು ಆಧರಿಸಿ ಯಾರು ಹೆಚ್ಚು ಗೆಲ್ಲುವ ಅವಕಾಶಗಳಿದೆ ಅಂಥವ್ರಿಗೆ ಅವಕಾಶ ಮಾಡ್ತಾರೆ. ನಿಮ್ಮದೇ ಪಕ್ಷದ ಹಿರಿಯ ಮುಖಂಡರು ಹಾಗೂ ಶಾಸಕರು ಕೂಡ ಹೇಳ್ತಾರೆ ಮಾದೇವಪ್ಪ ನಿಂತ್ಕೊಂಡ್ರೆ ಸೂಕ್ತ ಅನ್ನೋದು. ನೋಡಿ, ಸಾಮಾನ್ಯವಾಗಿ ನಮ್ಮ ತಂದೆಯವರು ರಾಜಕೀಯಕ್ಕೆ ಬಂದು 40 ವರ್ಷ ಆಯಿತು. ಅವರು ಬರೀ ನಗರ ಅಂತಲ್ಲ, ಇಡೀ ರಾಜ್ಯಕ್ಕೆ ನಾಯಕರಾಗಿ ಬೆಳೆದಿರುವಂಥದ್ದು. ಅವರು ಎಲ್ಲರಿಗೂ ಚಿರಪರಿಚಿತರು. 40 ವರ್ಷದ ರಾಜಕೀಯ ಮಾಡಿರುವಂಥ ಅವರ ಅನುಭವ ಏನಿದೆ ಅದು ಆಧಾರದ ಮೇಲೆ ಸಾಮಾನ್ಯವಾಗಿ ಅವ್ರ ಹೆಸರೇ ಹೇಳುವಂಥದ್ದು. ಈಗ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ಜನಪ್ರಿಯ ಶಾಸಕರಿದ್ದಾರೆ. ಈಗ ಜನಗಳು ಯತೀಂದ್ರ ಸಿದ್ದರಾಮಯ್ಯ ಅವರು ಬೇಕು ಅಥವಾ ಸಿದ್ದರಾಮಯ್ಯ ಅವರು ಬೇಕು ಅಂತ ಸಾಮಾನ್ಯವಾಗಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಹೇಳಿದೆ. ಯಾಕೆಂದರೆ ಅವರು ಹಿರಿಯ ಮಸೂದಿಗಳು, ರಾಜಕೀಯ ಧುರೀಣರು, ಸಾಮಾನ್ಯ ಜನ ಬಯಸೋದೇನೆ. ಹಂಗಂದ್ಬಿಟ್ಟು ಬೋಸ್ ಬೇಡ ಅಂತಲ್ಲ, ಮೊದಲನೇ ಆದ್ಯತೆ ಕೊಡೋದೇ ಮಾದೇವಪ್ಪರು ಕೂಡ. ಅವ್ರು ಇಲ್ಲ ಅಂದರೆ 2ನೇ ಅವಕಾಶ ಅವ್ರ ಮಗನಿಗೆ ಕೊಡಿ ಅಂತ. ಖಂಡಿತಲೇ ಅವತ್ತು ನೋಡಿ, ಈ ಟಗಫರ್ ಅನ್ನೋ ವಿಷಯನೇ ಇಲ್ಲ. ಯಾಕೆಂದರೆ ಹೈಕಮಾಂಡ್ ಕಳೆದ ಸಲ ನಾನು ಕೂಡ ನರಸೀಪುರ ಆಕಾಂಕ್ಷಿ ಆಗಿದೆ. ನಮ್ಮ ಹಿರಿಯರು, ನಮ್ಮ ದಿವಂಗತ ಧ್ರುವನಾರಾಯಣ ಸಾಹೇಬರು ಅಕಾಲಿಕ ಒಂದು ಮರಣದಿಂದ, ನಮ್ಮ ತಂದೆಯವರು ನಂಜನಗೂಡು ಆಕಾಂಕ್ಷಿ, ಅವ್ರ ಮರಣದಿಂದ ಅದನ್ನು ಅವರ ಮಗನಿಗೆ ಬಿಟ್ಟುಕೊಟ್ಟು ನಮ್ಮ ತಂದೆಯವರಿಗೆ ನಾವೇ ಅವರು ಹಿರಿಯರಿದ್ದರಿಂದ ನೀವು ನರಸೀಪುರದಲ್ಲಿ ಸ್ಪರ್ಧೆ ಮಾಡೋ ಸೂಕ್ತ ಅಂತಂದು ನಮ್ಮಲ್ಲಿ ಒಂದು ಟಿಕೆಟ್ಗಾಗಿ ಅಪ್ಪ ಮಕ್ಕಳ ಮಧ್ಯೆ ವೈಮನಸ್ಸು ಬರೋದಿಲ್ಲ, ಹಿಂದೂಗೂ ಬಂದಿಲ್ಲ, ಮುಂದೇನೂ ಬರೋದಿಲ್ಲ. ಏನು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದು ಬದ್ಧವಾಗಿ. JDSನಲ್ಲಿ ಮಾತ್ರ ಕುಟುಂಬ ರಾಜಕಾರಣ ಅನ್ನೋ ಮಾತಿತ್ತು. ಈಗ ಕಾಂಗ್ರೆಸ್ನಲ್ಲೂ ಹಳೆ ಮೈಸೂರು ಭಾಗದಲ್ಲೂ ಆ ರೀತಿ ರಾಜಕಾರಣ ನಡೀತಾ ಇದೆ ಅನ್ನೋದು BJP ಆರೋಪ. ನೋಡಿ, BJP ಆರೋಪ ಮಾಡೋ ಮೊದಲು BJPಯವರು ಎಷ್ಟು ಜನ ಕುಟುಂಬ ರಾಜಕಾರಣ ಇದ್ದಾರೆ ನೋಡಬೇಕಲ್ಲ. ಯಡಿಯೂರಪ್ಪ ಮಕ್ಕಳು ನಿಂತಿಲ್ವಾ? ಒಬ್ಬ MLA ಇಲ್ವಾ? ಒಬ್ಬ MP ಇಲ್ವಾ? ಇದಾರಲ್ವಾ? ಹಾಗೆಯೇ ಇವರು ಯಾರ ಫ್ಯಾಮಿಲಿದು, ನಮ್ಮ ಕತ್ತಿಯವ್ರ ಫ್ಯಾಮಿಲಿ ಅವರೆಲ್ಲ ಇಲ್ವಾ?